ಹಾಯ್ ಗಾಯ್ಸ್, ಮೋಸ್ಟ್ಲಿ ವಿಡಿಯೋ ಲೆಂತ್ ಆಗಿರ್ಬೋದು, ಬಟ್ ಲಾಸ್ಟ್ವರೆಗೂ ನೋಡಿ. ಏನಂದರೆ ಒಂದು ಸ್ಟೋರಿ ಹೇಳ್ತೀನಿ, ಫಸ್ಟ್ ಕೇಳಿ. ಒಂದೂರಲ್ಲಿ ಬರಗಾಲ ಅಂತೆ. ಅಂದರೆ ಯಾವ ರೇಂಜಿಗೆ ಬರಗಾಲ ಅಂದರೆ ಕುಡಿಯೋಕ್ಕೂ ನೀರಲ್ಲ. ಜನ ಸರಿ ಒಂದು ಬಾವಿ ತೊಡೋಣ ಅಂತ ಅಂದ್ಕೊತಿರ್ತಾರೆ, ಬಟ್ ಯಾರೂ ರೆಡಿ ಇರಲ್ಲ ಮಾಡೋಕ್ಕೆ. ಹಿಂಗೆ ಯೋಚನೆ ಮಾಡ್ತಿರ್ತಾರೆ. ಬಟ್ ಒಂದು ಫೈನ್ ಡೇ ಒಬ್ಬ ಎಲ್ಲಿಂದ ನಾವು ಬಂದ್ಬಿಟ್ಟು ಬಾವಿ ತೊಡ್ತಾನೆ, ನೀರು ಬರುತ್ತೆ, ಊರು ಜನಕ್ಕೆಲ್ಲ ನೀರು ಸಿಗುತ್ತೆ. ಬಟ್ ಆದರೂ ಜನ ಏನು ಮಾಡ್ತಾರೆ ಅಂದರೆ, ಈ ಬಾವಿನ ಹಿಂಗೆ ಮಾಡಬೇಕಾಗಿತ್ತು, ಈ ಬಾವಿನ ಹಂಗೆ ಕಟ್ಟಬೇಕಾಗಿತ್ತು, ಇದನ್ನು ಸ್ವಲ್ಪ ಹಿಂಗೆ ಮಾಡಿದರೆ ಚೆನ್ನಾಗಿರೋದು, ಹಂಗೆ ಮಾಡಿದರೆ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ರಂತೆ. ಇವಾಗ ನಮ್ಮ ಜನ ಹೆಂಗೆ ಗೊತ್ತಾ ಗುರು, ಈಗ ಅವ್ರ ಕೈಲಿ ಏನೂ ಕಿಸಿಯೋಕ್ಕಾಗಲ್ಲ. ಬಟ್ ಯಾರೋ ಒಬ್ಬ ಏನೋ ಕೆಡ್ದು ದಬ್ಬಾಗ್ತಾವನೆ ಅಂದರೆ ಅದನ್ನು ಸಹಿಸಲ್ಲ ನಮ್ಮ ಜನ. ಇವಾಗ ಈ ಸ್ಟೋರಿನ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಪಾಪ ಅವ್ನು ಸಮೀರು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂದ್ಬಿಟ್ಟು ಏನೋ ವಿಡಿಯೋ ಮಾಡ್ದ. ಸ್ವಲ್ಪ ಜನ ಯೂಟ್ಯೂಬರ್ಸು, ಕಂಟೆಂಟ್ ಕ್ರಿಯೇಟರ್ಸು ಅವ್ನಿಗೆ ಸಪೋರ್ಟ್ ಮಾಡಿದ್ರು. ಬಟ್ ಇನ್ನೂ ಸ್ವಲ್ಪ ಜನ ಇದ್ದಾರೆ ಬೆರಕೆ ನನ್ನ ಮಕ್ಕಳು. ಅವರು ಇವನು ಧರ್ಮನ ಅಡ್ಡ ಹಿಡ್ಕೊಂಡು ಮಾಡ್ತಾ ಇದ್ದಾನೆ, ನಮಗೆ ಜಗಳ ತಂದಿಕ್ತಾ ಇದ್ದಾನೆ ಅಂತ ಏನೇನೋ ಸುಮ್ಮನೆ ವಿಡಿಯೋಗಳು ಮಾಡೋದು. ಇವಾಗ ಅವನು ವಿಡಿಯೋ ಮಾಡೋದಕ್ಕೆ ದೊಡ್ಡದಾಗಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಆಲ್ರೆಡಿ. ಇವಾಗ ನಿಮ್ಮ ಕೈಲಿ ಆದರೆ ಅವನಿಗೆ ಹೆಲ್ಪ್ ಮಾಡಿ, ಆಗಿಲ್ವಾ ತಿಕ್ಕ ಮುಚ್ಕೊಂಡಿರ್ರಿ. ಅವ್ನು ಹೆಂಗೋ ಅವ್ನ ಪಾಡಿಗೆ ಅವ್ನು ಏನೋ ಮಾಡ್ಕೊತಾನೆ, ವಿಡಿಯೋ ಮಾಡ್ತಾನೆ, ಸಪೋರ್ಟ್ ಮಾಡ್ತಾನೆ. ನಿಮ್ಮ ಕೈಲಿ ಆದರೆ ಸಪೋರ್ಟ್ ಮಾಡಿರಿ, ಆಗಿಲ್ವಾ ಸುಮ್ಮನೆ ಇರಿ ನಿಮ್ಮ ಪಾಡಿಗೆ. ನೀವೇನು ಮಾಡಬೇಡಿ. ಅದನ್ನು ಬಿಟ್ಬಿಟ್ಟು ಈ ಬೆರಕೆ ಆಟಗಳನ್ನೆಲ್ಲ ಆಡಕ್ಕೆ ಹೋಗ್ಬೇಡಿ. ಆಗಲ್ಲ ತಾನೇ, ಸೈಲೆಂಟಾಗಿ ಇದ್ಬಿಡಿ.